ತುಳುನಾಡ ಸಿರಿ ಎನ್.ವಿ. ರಾವ್ ಅವರ ತುಳುಪಾರ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 10. ನ್ಯಾಯಕೂಟ ಕರೆದು ಸಂಚು ರೂಪಿಸಿದ ಶಂಕರಾಳ್ವ. ಸತ್ಯನಾಪುರದ ಊರ ಮುಂದಿನ ವಿಶಾಲ ಮೈದಾನ. ಮಾವಿನಕಟ್ಟೆಯ ಬುಡದಲ್ಲಿ ನ್ಯಾಯಕೂಟ ಕೂಡಿದೆ. ನಿಷ್ಪಕ್ಷಪಾತ ನ್ಯಾಯ ತೀರ್ಮಾನದಾತ ಬಿರುಮಾಳ್ವ. ಅವನ ಮರಣಾನಂತರ ಕೂಡಿದ ಪ್ರಥಮ ನ್ಯಾಯಕೂಟ. ಕೆಳಕರೆ ಮೇಲುಕರೆ ಪಾಲವರು, 4 ಕರೆ ಬುದ್ಧಿವಂತರು, ಕೋಟೆ ಪೇಟೆ ಶೆಟ್ಟಿ ಶಾನುಭಾಗರು, 10 ಮನೆ ಸ್ಥಾನಿಕರು, ಗುರಿಕಾರರು ಸೇರಿದ್ದಾರೆ. 3 ಕಾಲ ಮುಂಡು ಮುಕ್ಕಲಿಗೆ ನ್ಯಾಯ ತೀರ್ಮಾನಕ್ಕಾಗಿ ಬಿರುಮಾಳ್ವ ಮಂಡಿಸುತ್ತಿದ್ದ ಮರ್ಯಾದೆಯ ಸ್ಥಾನ. ಆ ಸ್ಥಾನ ಇಂದು ಬರಿದಾಗಿದೆ. ಆ ಪೀಠವನ್ನಲಂಕರಿಸಲರ್ಹರ್ಯಾರೆಂದು ಕೂಟದಲ್ಲಿ ಚರ್ಚೆಯಾಯಿತು. ಹಿರಿಯರೊಬ್ಬರನ್ನು ಆರಿಸಬೇಕೆಂದು ಒಬ್ಬ ಪಾಲವರು ಸೂಚಿಸಿದರು. ಹಿರಿಯ ಸ್ಥಾನಿಕರು ಸರಿ ಎಂದರು. ಹಿರಿಯರೊಬ್ಬರು ಚುನಾಯಿತ ಪ್ರಮುಖರಾದರು. ಅವರು ನಿಂತು ಕೂಟದವರಿಗೆ ನಮಿಸಿದರು. ಹಿರಿಯರೇ, ನಿಮ್ಮ ಆದರಕ್ಕೆ ನಾನು ಆಭಾರಿ. ನಿಮ್ಮ ಸಲಹೆಯಂತೆ ನ್ಯಾಯ ತೀರ್ಮಾನಿಸುತ್ತೇನೆ. ಉನ್ನತ ಸ್ಥಾನವನ್ನು ಅರ್ಹನಾಗಿ ಅಪೇಕ್ಷಿಸಬೇಕು. ಹಿರಿಯನಾದ ಮಾತ್ರಕ್ಕೆ ಅರ್ಹನಲ್ಲ. ಸತ್ಯನಾಪುರದ ಆಡಳಿತಗಾರರಾಗಿ ಆಳ್ವರು ಅಂತ್ಯ ಪರ್ಯಂತ ಅದನ್ನಲಂಕರಿಸಿದರು. ಸತ್ಯನಾಪುರದ ಉತ್ತರಾಧಿಕಾರಿಯೇ ಅದಕ್ಕರ್ಹ. ನಾನು ಪೀಠದ ಬಳಿ ಕುಳಿತು ಹೇಳಿಕೆ ಕೇಳುತ್ತೇನೆ ಎಂದು ಪೀಠದೆಡೆ ಕುಳಿತರು. ಕೂಟ ಕೂಡಿಸಿದ ಶಂಕರಾಳ್ವ ಉದ್ದೇಶ ಹೇಳಲಿ ಎಂದು ಶಂಕರನನ್ನು ನೋಡಿದರು. ಶಂಕರ ಉತ್ಸುಕನಾಗಿ ಎದ್ದು ಬಂದ. ಪ್ರಮುಖರೇ, ಹಿರಿಯರೇ, ನನ್ನ ಪೂಜ್ಯ ಮಾವ ಬಿರುಮಾಳ್ವರ ಮರಣಾನಂತರ ಸತ್ಯನಾಪುರ ಅರಾಜಕವಾಗಿದೆ. ಅರಮನೆಯ ಒಳಹೊರಗಿನ ಆಡಳಿತ ವ್ಯವಹಾರ ನೋಡಿಕೊಳ್ಳುವ ಗಂಡಸಿಲ್ಲ. ನಾನು ಬಿರುಮಾಳ್ವರ ಬರಿಯಲ್ಲಿ ಹುಟ್ಟಿದವನು, ಅವರ ಅಳಿಯ, ಉತ್ತರಾಧಿಕಾರಿ. ನನಗೆ ಸತ್ಯನಾಪುರದ ಅರಮನೆಯ ಪಟ್ಟ ಕಟ್ಟಿಸಿ ಪಟ್ಟದುಂಗುರ ಇಡಿಸಬೇಕು. ನಾನು ಗುತ್ತಿನ ಬಂಟನಾಗಿ ಊರಿನ ಬಾರಗನಾಗಬೇಕು. ಹೊರಗಿನ ವ್ಯವಹಾರ ದಾನ ಧರ್ಮಗಳನ್ನು ನಾನು ನೋಡಿಕೊಂಡಿರಬೇಕು. ಸಿರಿ ಅರಮನೆಯೊಳಗಿರಬೇಕು. ಒಳರಕೋಲೆ ನೋಡಿಕೊಂಡು ಗೌಡಿ ಚಾಕ್ರಿಯವರ ಮೇಲ್ವಿಚಾರ ಮಾಡಿಕೊಂಡಿರಬೇಕು. ಸಿರಿಯನ್ನು ಕೂಟಕ್ಕೆ ಕರೆಸಿ ಒಪ್ಪಿಸಿ ನೀವು ನಡೆಸಿಕೊಡಬೇಕು ಎಂದು ಬಿನ್ನವಿಸಿದ. ಹಿರಿಯರೇ, ಶಂಕರನ ವಾದದ ಪರವಾಗಿ ಏನು ಹೇಳುವಿರಿ? ಪ್ರಮುಖರೆಂದರು. ಮೌನವೇ ಹಿರಿಯರ ಉತ್ತರವಾಯಿತು. ವಿರೋಧಿಸಿ ಏನು ಹೇಳುವಿರಿ? ಪಾಲವರಲ್ಲೊಬ್ಬ, ಪ್ರಮುಖರೇ, ಹಿರಿಯರೇ, ಬಿರುಮಾಳ್ವರಿದ್ದಾಗ ಸ್ವಯಂ ಪ್ರೇರಣೆಯಿಂದ ಶಂಕರನಿಗೆ ಪಾಲು ಕೊಡಲೊಪ್ಪಿದರು. ನ್ಯಾಯಕೂಟ ಕರೆಸಿದರು. ಬಿತ್ತು, ಎತ್ತು, ಕೋಣ, ನೊಗ, ನೇಗಿಲು, ಪಾತ್ರೆ ಎಲ್ಲದರಲ್ಲೂ ನಾವು ಪಾಲು ತೆಗೆಸಿಕೊಟ್ಟಿದ್ದೇವೆ. ಇನ್ನೊಂದು ಸಲ ಆಳ್ವರೇ ಕೊಟ್ಟರು. 2 ಸಲ ಪಾಲು ಪಡೆದು ಸೂಡದ ಬೀಡು ಸೇರಿದವನು ಪುನಃ ಪಾಲು ಪಡೆಯುವ ಪ್ರಶ್ನೆ ಇಲ್ಲ. ಈಗ ಉತ್ತರಾಧಿಕಾರಿಣಿಯಾಗಿ ಆಳ್ವರ ಮಗಳು ಸಿರಿ ಇದ್ದಾಳೆ. ಅವಳ ಮಗ ಕುಮಾರನಿದ್ದಾನೆ. ಶಂಕರಾಳ್ವ ಉತ್ತರಾಧಿಕಾರಿಯಲ್ಲ. ಕೂಟ ಕೂಡಲೇ ಕೊನೆಗೊಳ್ಳಲಿ ಎಂದ. ಪ್ರತಿ ನುಡಿಯು ಶಂಕರನಿಗೆ ಬಡಿಗೆಯಿಂದ ಬಡಿದಂತಾಯಿತು. ಅವನ ಉತ್ಸಾಹ ಕುಗ್ಗಿತು, ತಲೆ ತಗ್ಗಿತು. ಸ್ಥಾನಿಕರಲ್ಲೊಬ್ಬ, ಅಜ್ಜರ ಉತ್ತರ ಕ್ರಿಯೆ ಮಾಡದೆ ಓಡಿದ ಅಳಿಯ ಸತ್ಯನಾಪುರದ ಸೊತ್ತಿಗೆ ಉತ್ತರಾಧಿಕಾರಿಯೇ? ಸೂಡದಲ್ಲಿ ಹುಟ್ಟಿದವನಿಗೆ ಸತ್ಯನಾಪುರದಲ್ಲಿ ಹಕ್ಕೇನು? ಕೂಟ ಸಾಕು ಎಂದ. ಗುರಿಕಾರನೊಬ್ಬ, ಉತ್ತರಾಧಿಕಾರಿಣಿ ಸಿರಿ ಇರುವಾಗ ಮಿಕ್ಕ ಯಾರಿಗೂ ಹಕ್ಕಿಲ್ಲ ಎಂದ. ಬುದ್ಧಿವಂತನೊಬ್ಬ, ಹಕ್ಕಿನ ಪ್ರಶ್ನೆ ಇಲ್ಲ, ಕೂಟದ ಅಗತ್ಯವಿಲ್ಲ ಎಂದ. ಶಂಕರನ ಮುಖಕ್ಕೆ ಮಸಿ ಬಳಿಯಿತು. ಹಕ್ಕಿನ ಬುಡಕ್ಕೆ ಕೊಡಲಿ ಕಡಿತ ಬಿತ್ತು. ಕತ್ತಲಾಯಿತು. ಕೂಟ ಮರುದಿನ ಮುಂದುವರಿಯಲೆಂದು ಶಂಕರ ವಿನಂತಿಸಿದ. ಪ್ರಮುಖರು ಸಮ್ಮತಿಸಿದರು. ಶಂಕರ ಕೂಟದ ಕಳದಿಂದ ಕೂಡಲೇ ಸೂಡದ ಬೀಡಿಗೆ ಓಡಿದ. ಏಳದೆಯ ಯಮಗುಂಡದೊಳ ಹೊಕ್ಕ. ಕಲ್ಲ ಕಲೆಂಬಿಯ ಕಂಚಿನ ಬೀಗಕ್ಕೆ ಮಿಂಚುವ ಬೀಗದ ಕೈ ಹಾಕಿದ. ಮುಚ್ಚಳ ತೆಗೆದ. ಸೆರೆ ಸೆರೆ ಹಣವೆತ್ತಿದ. ಉಟ್ಟ ಬಟ್ಟೆಯಲ್ಲಷ್ಟು ಕಟ್ಟಿಕೊಂಡ. ಸುತ್ತಿದ ರುಮಾಲಲ್ಲಷ್ಟು ಬಚ್ಚಿಟ್ಟು ಮುಚ್ಚಿಕೊಂಡ. ಅರಮನೆಯ ಬಾಗಿಲು ಭದ್ರ ಮಾಡಿದ. ಸತ್ಯನಾಪುರಕ್ಕೆ ಮರಳಿದ. ಕೂಟದವರ ಮನೆ ಮನೆಗೆ ಹೋದ. ಕೈತುಂಬ ಲಂಚ ಹಂಚಿದ. ಹಲವರ ಮನವೊಲಿಸಿದ. ಕೆಲವರು ಕತಿಗೊಂಡರು, ಪ್ರತಿಭಟಿಸಿದರು. ಮರುದಿನ ಕೂಟದ ಕಳಕ್ಕೆ ಬಂದ. ಹಿರಿಯರೇ, ನಿನ್ನೆ ಎಲ್ಲರೂ ಶಂಕರನ ವಾದ ವಿರೋಧಿಸಿದಿರಿ. ಪರವಾಗಿ ಯಾರೇನೂ ಆಡಲಿಲ್ಲ. ಶಂಕರ ಈಗೇನಾದರೂ ಹೇಳುವುದಿದ್ದರೆ ಹೇಳಲಿ
ಎಂದು ಪ್ರಮುಖರು ಶಂಕರನತ್ತ ನೋಡಿದರು. ಶಂಕರ ಎದ್ದ. ಏರು ಧ್ವನಿಯಲ್ಲಿ ನುಡಿದ, ಪ್ರಮುಖರೇ, ಹಿರಿಯರೇ, ಆಳ್ವರಿರುವಾಗ ಆಡಳಿತ ನೋಡಿಕೊಂಡು ನಾನು 10 ವರ್ಷ ದುಡಿದೆ. ಅದಕ್ಕೆ ಆಗ ಪಾಲು ಕೊಟ್ಟರು. ಪಾಲಿನ ಹಕ್ಕು ಸತ್ತಾಗ ಹೋಯಿತೆ. ಸಿರಿ ಗರ್ವದ ಹೆಣ್ಣು. ನನಗೆ ಹಕ್ಕು ಬರೆದು ಕೊಡಲಿಲ್ಲ. ಉತ್ತರ ಕ್ರಿಯೆ ಮಾಡಲು ಬಿಡಲಿಲ್ಲ. ತಾನೇ ಶವ ಹೊತ್ತು ಸುಟ್ಟಳು. ಈಗ ನಾನು ಉತ್ತರಾಧಿಕಾರಿ, ಸಂಪೂರ್ಣ ಹಕ್ಕುದಾರ. ಸಿರಿಯು ಸುಖವಾಗಿರಲಿ. ಅರಮನೆಯೊಳಗೆ ರಕೋಲೆ ನೋಡಿಕೊಂಡಿರಲಿ. ಅವಳು ಕೂಟದ ಕಳಕ್ಕೆ ಬರಲಿ. ನನ್ನ ಹಕ್ಕಿಗಾಗಲಿ ಪಾಲಿಗಾಗಲಿ ಒಪ್ಪಲಿ. ಅವಳು ಬರುವಂತೆ ಓಲೆ ಬರೆಸಿ ಕಳುಹಿಸಿ. ಶಂಕರನಿಗೆ ಪಾಲಿಲ್ಲ, ಹಕ್ಕಿಲ್ಲವೆಂದ ಹಿರಿಯರು ಇದೆ ಎಂದು ವಾದಿಸಿದರು. ಸಿರಿಯನ್ನು ಕೂಟದ ಕಳಕ್ಕೆ ಕರೆಸಬೇಕೆಂದರು. ಪ್ರಮುಖರು ಹಿರಿಯ ಸ್ಥಾನಿಕರನ್ನು ಕರೆದರು. ಓಲೆ ಬರೆಸಿದರು. ಸ್ಥಾನಿಕರು ಒಕ್ಕಣಿಸಿದಂತೆ ರಂಗೋಜಿ ಶಾನುಭಾಗ ಸಿರಿಗೆ ಓಲೆ ಬರೆದ. ಸೂಡದ ದಿವಂಗತ ಅಣ್ಣುಶೆಟ್ಟಿಯ ಮಗ ಶಂಕರಾಳ್ವನ ಭಿನ್ನಹ ಮನ್ನಿಸಿ ಕೆಳಕರೆ ಮೇಲುಕರೆ ಪಾಲವರು, 4 ಕರೆ ಬುದ್ಧಿವಂತರು, ಕೋಟೆಪೇಟೆ ಶೆಟ್ಟಿ ಶಾನುಭಾಗರು, 10 ಮನೆ ಸ್ಥಾನಿಕರು, ಗುರಿಕಾರರು ಅಭಿಪ್ರಾಯಪಟ್ಟಂತೆ ದಿವಂಗತ ಬಿರುಮಾಳ್ವನ ಪುತ್ರಿ ಬಸರೂರು ಬೀಡಿನ ಕಾಂತಣಪುಂಜನ ಪತ್ನಿ ಸತ್ಯಮಾಲೋಕದ ಸಿರಿಗೆ ನ್ಯಾಯಕೂಟದ ಪ್ರಮುಖ ಬರೆಸಿದ ಓಲೆ. ಸತ್ಯನಾಪುರದ ಸ್ಥಿರ ಚರ ಸೊತ್ತಿಗೆ ತಾನು ಉತ್ತರಾಧಿಕಾರಿಯಾಗಿ ಸರ್ವ ಹಕ್ಕುದಾರನೆಂದು ಸಾರಬೇಕೆಂದು, ತಪ್ಪಿದರೆ ಅರ್ಧ ಪಾಲು ಕೊಡಿಸಬೇಕೆಂದು ಶಂಕರಾಳ್ವ ವಾದಿಯಾಗಿ ಭಿನ್ನವಿಸಿದ್ದಾನೆ. ಈ ನ್ಯಾಯವನ್ನು ನಿನ್ನ ಅಭಿಪ್ರಾಯ ಪಡೆದು ತೀರ್ಮಾನಿಸಲು ಸ್ವಲ್ಪವೂ ವಿಳಂಬಿಸದೆ ಈ ಓಲೆ ಕಂಡ ಕೂಡಲೇ ನ್ಯಾಯಕೂಟದ ಕಳಕ್ಕೆ ನೀನು ಬರಬೇಕೆಂದು ಈ ಮೂಲಕ ತಿಳಿಸುತ್ತೇನೆ. ಪ್ರಮುಖರು ಬಗ್ಗನನ್ನು ಕರೆದು ಓಲೆ ಕೊಟ್ಟು ಕಳುಹಿಸಿದರು. ಬಗ್ಗ ಒಡನೆ ಸತ್ಯನಾಪುರದ ಅರಮನೆಗೆ ನಡೆದ. ಮೂಡು ಮುಂಬಾಗಿಲಲ್ಲಿ ನಿಂತ. 3 ಬಾರಿ ಕರೆದ. ಕರೆ ಕೇಳಿ ದಾರು ಹೊರ ಬಂದಳು. ಏನು ಬಗ್ಗ, ಎಲ್ಲಿಂದ ಬಂದೆ? ಕೂಟದ ಕಳದಿಂದ ಸಿರಿಗೆ ಒಂದು ಓಲೆ ಇದೆ. ಅವರನ್ನು ಬರ ಹೇಳು. ಸಿರಿಪದೋಳಿ ಬೆಳ್ಳಿ ಮಾಡಗುಂಡದಲ್ಲಿ ಸಿರಿ ಕುಮಾರನಿಗೆ ಹಾಲುಣಿಸಿ ತೊಟ್ಟಿಲೊಳಿಟ್ಟು ಹಾಡಿ ತೂಗುತ್ತಿದ್ದಳು. ದಾರು ಒಳ ನಡೆದಳು. ಸಿರಿಯನ್ನು ಕರೆದು ಕೂಟದ ಕಳದಿಂದ ಓಲೆ ಇದೆ ಎಂದಳು. ಸಿರಿ ಸಿರಿಪದೋಳಿಯಿಂದೆಳಿದು ಹೊರ ಬಂದಳು. ಭೂತರಾಜ ಚಾವಡಿಯಲ್ಲಿ ಕುಳಿತಳು. ಸಿರಿಯನ್ನು ಕಂಡ ಬಗ್ಗ ತಲೆ ತಗ್ಗಿಸಿದ. ಕೈ ಜೋಡಿಸಿ ಬಾಗಿ ನಮಿಸಿದ. ಓಲೆಯನ್ನಿತ್ತ. ಸಿರಿ ಓಲೆ ಬಿಚ್ಚಿ ಓದತೊಡಗಿದಳು. ಒಕ್ಕಣೆ ಓದುತ್ತಿದ್ದಂತೆ ಅವಳಿಗೆ ದುಃಖ ಉಕ್ಕಿ ಬಂತು. ಅಜ್ಜರ ಅವಸಾನವಾಗಿ ತಾನು ಕೂಟದ ಕಳಕ್ಕೆ ಹೋಗುವಂತಾಯಿತೆ. ಕೈ ಹಿಡಿದ ಗಂಡನಿರುವಾಗ ಅವನನ್ನೇ ಕಳುಹಿಸೋದು ಸರಿ ಎಂದು ನೆನೆಸಿದಳು. ಕಂಬನಿಯೊರೆಸಿಕೊಂಡು ಬಗ್ಗನನ್ನು ಕರೆದಳು. ಗಂಡನಿರುವಾಗ ಹೆಂಗಸಾದ ನಾನು ಕೂಟದ ಕಳಕ್ಕೆ ಹೋಗೋದು ಸರಿಯಲ್ಲ. ನೀನು ಈಗಲೇ ಬಸರೂರಿಗೆ ಹೋಗು. ನನಗೆ ಬಂದ ಈ ಓಲೆಯನ್ನು ನನ್ನ ಗಂಡನಿಗೆ ಕೊಡು. ಅವರು ಕೂಟದ ಕಳಕ್ಕೆ ಬರುವಂತೆ ನಾನು ಭಿನ್ನವಿಸಿದೆನೆಂದು ಹೇಳು. ಸತ್ಯನಾಪುರಕ್ಕೆ ಬರಲಿಷ್ಟವಿಲ್ಲವಾದರೆ ಅಲ್ಲಿಂದಲೇ ಹಿಂದೆ ಹೋಗಲಿ. ನನ್ನ ಈ ಕಷ್ಟಕಾಲದಲ್ಲಿ ಇಷ್ಟಾದರೂ ಮಾಡಲಿ ಎಂದು ತಿಳಿಸಿದಳು. ಬಗ್ಗನಿಗೆ ಹಸಿವಿಗೆ ಊಟ ಹಾಕಿದಳು. ಅಸರಿಗೆ ನೀರು ಕೊಟ್ಟಳು. ದಾರಿ ಖರ್ಚಿಗೆ ಹಣ ಕೊಟ್ಟಳು. ಕೂಟದ ಕಳಕ್ಕೆ ಹೋಗಿ ಈ ವಿಷಯ ತಿಳಿಸಿ ಬಸರೂರಿಗೆ ಹೋಗೆಂದು ಕಳುಹಿಸಿದಳು. ಬಗ್ಗ ಕೂಟದ ಕಳಕ್ಕೆ ಹೋದ. ಸಿರಿಯ ಅರಿಕೆಯನ್ನರುಹಿದ. ಬಸರೂರಿಗೆ ಹೊರಟ. ಪ್ರಮುಖರು ಕೂಟವನ್ನು ಮರುದಿನಕ್ಕೆ ಮುಂದರಿಸಿದರು. ಬಗ್ಗ ಬಸರೂರು ಮುಟ್ಟಿದ. ಗುತ್ತಿನ ಆನೆ ಬಾಗಿಲಲ್ಲಿ ನಿಂತು ಕರೆದ. ಕಾಂತಣ ಕರೆ ಕೇಳಿ ಹೊರಚಾವಡಿಗೆ ಬಂದ. ಚಿತ್ರಮಂಟಪದಲ್ಲಿ ಕುಳಿತ. ಕಾಂತಣನನ್ನು ಕಂಡು ಬಗ್ಗ ತಲೆ ತಗ್ಗಿಸಿದ. ಕೈ ಜೋಡಿಸಿ ನಮಿಸಿದ. ಇದು ಕೂಟದ ಕಳಕ್ಕೆ ಸಿರಿ ಬರಬೇಕೆಂದು ಪ್ರಮುಖರು ಬರೆಸಿದ ಓಲೆ. 10 ಜನ ಗಂಡಸರ ಕೂಟಕ್ಕೆ ತಾನು ಬರುವುದು ಸರಿಯಲ್ಲವೆಂದು ಓಲೆಯನ್ನು ನಿಮಗೆ ಕಳಿಸಿದ್ದಾರೆ. ನೀವು ಕೂಟಕ್ಕೆ ಕೂಡಲೇ ಬರಬೇಕಂತೆ. ಸತ್ಯನಾಪುರಕ್ಕೆ ಬರಲಿಷ್ಟವಿಲ್ಲದಿದ್ದರೆ ಅಲ್ಲಿಂದಲೇ ನೀವು ಹಿಂತಿರುಗಬಹುದಂತೆ. ಕಷ್ಟಕಾಲದಲ್ಲಿ ಇಷ್ಟಾದರೂ ಮಾಡಬೇಕೆಂದು ಸಿರಿ ಕಣ್ಣೀರಿಟ್ಟು ಹೇಳಿದ್ದಾರೆ ಎಂದು ಓಲೆಯನ್ನು ಕೊಟ್ಟ. ಕಾಂತಣ ಓಲೆ ಬಿಚ್ಚಿ ಓದಿದ. ಕಣ್ಣು ಮಂಜಾಯಿತು. ಮುಂದಿನ ಗತಿ ನೆನೆದು ಮನ ಕರಗಿತು. ತಾಯಿಗೆ ವಿಷಯ ತಿಳಿಸಿದ. ಕೂಟದ ಕಳಕ್ಕೆ ಹೊರಡಲನುವಾದ. ಅನುಮಾನಿಸಿ ನಿಂತ. ಕೂಟದ ಕಳಕ್ಕೆ ಹೊರಟೆಯಾ? ಹೋಗು ಹೋಗು. ಅವಳ ಕಾಲು ಹಿಡಿದು ಕರೆದುತ. ನಾನು ಮಾತ್ರ ಬಾಳಲಾರೆ, ಅನ್ನ ನೀರು ಮುಟ್ಟಲಾರೆ ಎಂದು ಶಂಕರಿ ನಂಜು ಮಾತಾಡಿದಳು. ಕಾಂತಣ ಬಗ್ಗನನ್ನು ಕರೆದು, ಬಸರೂರಿಂದ ಪೂಂಜರು ಬರಲಾಗುವುದಿಲ್ಲ. ಅವರಿಗೆ ಬಿಡುವಿಲ್ಲ. ನಾಳೆ ಕಡೆಕಿಸ್ತಿನ ಹಣ ಕಟ್ಟಲು ಹೋಗಬೇಕಂತೆ ಎಂದು ಹೇಳು ಎಂದು ಬಗ್ಗನನ್ನು ಹಿಂದೆ ಕಳುಹಿದ. ಬಗ್ಗ ಸತ್ಯನಾಪುರಕ್ಕೆ ಹಿಂದಿರುಗಿದ. ಕಾಂತಣ ಹೇಳಿದುದನ್ನು ಸಿರಿಗರುಹಿದ. ಮರುದಿನ ಕೂಟ ಬೆಳಿಗ್ಗೆ 10 ಗಂಟೆಗೆಂದು ಪ್ರಮುಖರಿಂದ ತಿಳಿದು ಹೇಳಿದ. ಸಿರಿ ಮನನೊಂದು
ದಾರು: ನನಗೆ ಗಂಡನಿದ್ದೇನು ಸುಖ, ದುಃಖ ಕಾಲದಲ್ಲಿ ನೆರವಾಗದೆ ದೂರವಿರುವವರು ಬಂಧುಗಳೇ, ಕೈ ಹಿಡಿದ ಗಂಡನೇ ಕೈಬಿಟ್ಟರೆ ಇದ್ದರೂ ಸತ್ತಂತಲ್ಲವೇ ಎಂದು ಕಂಬನಿದುಂಬಿ ನುಡಿದಳು. ಕೂಟದ ಕಳಕ್ಕೆ ಪೂಂಜರು ಬರುವುದಿಲ್ಲವೆಂದರೆ ಅವರಿಗೆ ಬಿಡುವಿಲ್ಲವಂತೆ, ಬರಲಾಗುವುದಿಲ್ಲವಂತೆ. 10 ಜನ ಗಂಡಸರು ಕೂಡಿದ ಕಳಕ್ಕೆ ನಾನೇ ಹೋಗಬೇಕಾದ ದುರ್ಭಾಗ್ಯವಂತಲ್ಲ. ಸಿರಿ ಕುಮಾರನನ್ನು ಮೀಯಿಸಿದಳು. ಹಾಲುಣಿಸಿ ತೊಟ್ಟಿಲೊಳಿಟ್ಟು ಹಾಡಿ ತೂಗಿ ಮಲಗಿಸಿದಳು. ದಾರುವನ್ನು ಕರೆದು, ದಾರು, ಕುಮಾರ ಎದ್ದರೆ ಹೂಬಾಳೆ ಹಣ್ಣು ತಿನ್ನಿಸು, ಕಪಿಲೆಯ ಹಾಲು ಹೊಟ್ಟೆ ತುಂಬ ಕೊಡು, ಅರಮನೆಯಲ್ಲಿ ಜೋಕೆಯಾಗಿರು, ನಾನು ಕೂಟದ ಕಳಕ್ಕೆ ಹೋಗಿ ಬೇಗ ಬರುತ್ತೇನೆ ಎಂದಳು. ಸಿರಿ ಗಿಳಿಬಾಗಿಲು ಬಿಟ್ಟು ಸಿರಿಬಾಗಿಲಿಳಿದಳು. ಅಂಗಳ ದಾಟಿ ಬಾಕಿಮಾರ ಕಟ್ಟಹೊಣಿಯಲ್ಲಿ ನಡೆದಳು. 3ನೆಯ ದಿನ ಕೂಡಿದ ಕೂಟದ ಕಳಕ್ಕೆ ಬಂದಳು. ಸಿರಿ ಬಂದೊಡನೆ ಕೂಟದವರೆಲ್ಲ ಎದ್ದು ತಲೆ ತಗ್ಗಿಸಿ ನಿಂತರು. ನಂತರ ಕುಳಿತರು. ಸಿರಿಯೇ, ಅಜ್ಜ ಬಿರುಮಾಳ್ವರಿರುವಾಗ ಕುಳಿತು ನ್ಯಾಯ ತೀರ್ಮಾನಿಸುತ್ತಿದ್ದ 3 ಕಾಲ ಮುಂಡು ಮುಕ್ಕಲಿಗೆ ಇದೆ. ಆ ಸ್ಥಾನದ ಮರ್ಯಾದೆ ಈಗ ನಿನಗೆ ಸಲ್ಲಬೇಕಾಗಿದೆ. ಬಾ ಕುಳಿತುಕೋ ಎಂದು ಕೂಟದ ಪ್ರಮುಖರು ಮರ್ಯಾದೆ ಕೊಟ್ಟು ಮಾತಾಡಿದರು. ಪ್ರಮುಖರೇ, ಹಿರಿಯರೇ, ಬಂದ ಕಾರ್ಯ ಮುಂದೆ, ಕೂಡುವ ಕಾರ್ಯ ಹಿಂದೆ. ನ್ಯಾಯ ತೀರ್ಮಾನಕ್ಕೆಂದು 10 ಜನ ಹಿರಿಯರು ಕೂಟ ಕೂಡಿದ್ದೀರಿ. ಹೆಂಗಸಾದ ನನ್ನನ್ನು ಓಲೆ ಬರೆದು ಕರೆಸಿದ್ದೀರಿ. ಹೀಗಿರುವಾಗ ಆ ಪೀಠದಲ್ಲಿ ನಾನು ಈಗ ಕೂಡಲಾರೆ. ಅಜ್ಜರ ಮರಣಾನಂತರ ಉತ್ತರಾಧಿಕಾರಿಣಿಯಾಗಿ ಎಲ್ಲ ಕಾರ್ಯಭಾರವನ್ನು ನಾನು ನಿರ್ವಹಿಸುತ್ತಿದ್ದೇನೆ. ನ್ಯಾಯದ ಮಾತು ಬರಲು ಕಾರಣವಿಲ್ಲ. ಆದರೂ ಹಿರಿಯರಾದ ನಿಮ್ಮ ಕರೆಗೆ ಮಾನ್ಯತೆ ಇತ್ತು ಬಂದಿದ್ದೇನೆ. ಕರೆಸಿದ ಕಾರಣ ವಿವರಿಸಿ ತಿಳಿಸುವಿರಾ? ಪ್ರಮುಖರು ಶಂಕರಾಳ್ವನ ವಾದವನ್ನು ವಿವರಿಸಿ, ಅವನು ಸರ್ವಾಧಿಕಾರಿಯಾಗಬೇಕು. ಅವನು ಹೇಳಿದಂತೆ ಕೇಳಿಕೊಂಡು ಅರಮನೆಯೊಳಗಿದ್ದು ರಕೋಲೆ ನೋಡಿಕೊಂಡು ಗೌಡಿ ಚಾಕ್ರಿಯವರ ಮೇಲ್ವಿಚಾರ ಮಾಡಿಕೊಂಡು ನೀನಿರಬೇಕು. ಇದಕ್ಕೆ ಒಪ್ಪದಿದ್ದರೆ ಎಲ್ಲ ಹೊಲಗದ್ದೆಗಳನ್ನು ಸರಿಪಾಲು ಮಾಡಿ ಒಡಿ ಹಾಕಿಸಬೇಕು. ಅರಮನೆಯಲ್ಲಿ ಪಾಲು, ಹಟ್ಟಿಯಲ್ಲಿ, ಅಟ್ಟದಲ್ಲಿರುವ ಬಿತ್ತಲ್ಲಿ, ಬೆಳ್ಳಿ ಬಂಗಾರದಲ್ಲಿ, ಕಂಚು, ಹಿತ್ತಾಳಿ, ತಾಮ್ರ, ಪಾತ್ರೆ ಇತ್ಯಾದಿಗಳಲ್ಲಿ ಅವನಿಗೆ ಸಮಪಾಲು ಕೊಡಬೇಕು. ನೀನು ಯಾವುದಕ್ಕೆ ಒಪ್ಪುವಿ ಎಂದರು. ಸಿರಿ ವಿಸ್ಮಯ ವಿಸ್ಫಾರಿತ ನಯನಳಾದಳು. ಪ್ರಮುಖರೇ, ಹಿರಿಯರೇ, ಶಂಕರನ ವಾದ ವಿಸ್ಮಯಕರವಾಗಿದೆ. ನಿಮ್ಮ ಪ್ರಶ್ನೆ ವಿನೋದಜನಕವಾಗಿದೆ. 2 ಅನ್ಯಾಯದಲ್ಲಿ ಯಾವುದು ನ್ಯಾಯವೆಂದು ಕೇಳುವಿರಾ? 2 ತಪ್ಪುಗಳಲ್ಲಿ ಒಂದನ್ನು ಒಪ್ಪಬೇಕೆಂದು ಬಯಸುವಿರಾ? ಸೂಡದಲ್ಲಿ ಹುಟ್ಟಿದ ಅಣ್ಣು ಶೆಟ್ಟಿಯ ಮಗ ಆಳ್ವ ಹೇಗಾದ? ಅವನಿಗೆ ಸತ್ಯನಾಪುರದಲ್ಲೇನು ಹಕ್ಕು? ಹಕ್ಕು ಬರೆದುಕೊಡದೆ ಉತ್ತರ ಕ್ರಿಯೆ ಮಾಡೇನೆಂದವನು, ಶವವನ್ನು ಸುಡದೆ ಸೂಡಕ್ಕೆ ಓಡಿದವನು ಸತ್ಯನಾಪುರದ ಉತ್ತರಾಧಿಕಾರಿಯೇ? ಸತ್ಯನಾಪುರದ ಪಟ್ಟ ಕಟ್ಟಲು, ಪಟ್ಟದುಂಗುರವಿಡಲು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕುಮಾರನಿದ್ದಾನೆ. ಅವನು ಬೆಳೆದು ಪ್ರಾಯಕ್ಕೆ ಬರುವ ತನಕ ಉತ್ತರಾಧಿಕಾರಿಣಿಯಾಗಿ ಆಡಳಿತ ನೋಡಲು ಅಜ್ಜರ ಮಗಳಾಗಿ ಅರಮನೆಯಲ್ಲಿ ಹುಟ್ಟಿ ಬೆಳೆದು ಬಾಳಿದವಳು ನಾನಿದ್ದೇನೆ. ದಿಕ್ಕಿಲ್ಲದ ತಬ್ಬಲಿಯನ್ನು ಸೂಡದಿಂದ ಕರೆದು ತಂದು ಸಾಕಿ ಸಲಹಿ ಅಜ್ಜರು ಪಾಲು ಕೊಟ್ಟರು. ಕೊಡಿಸಿದವರು ನೀವಿದ್ದೀರಿ. ಪಾಲು ಪಾಲೆಂದು ಹೇಳಿ 3 ಬಾರಿ ಪಾಲು ಪಡೆದು ಪೋಲು ಮಾಡಿದವನಿಗೆ ಇನ್ನೇನು ಪಾಲು? ಅವನಿಗೆ ಪಟ್ಟ ಕಟ್ಟುವುದಾಗಲಿ ಪಾಲು ಕೊಡುವುದಾಗಲಿ ಶುದ್ಧ ಅನ್ಯಾಯ. ಅನ್ಯಾಯಕ್ಕೆ ನಾನು ಎಷ್ಟಕ್ಕೂ ಒಪ್ಪಲಾರೆ, ಮಣಿಯಲಾರೆ. ಸಿರಿಯ ವಾಗ್ಜರಿಯಿಂದ ಹಿರಿಯರು ಬೆರಗಾದರು. ಶಂಕರ ಬೆಪ್ಪಾದ, ತುಟಿ ಕಚ್ಚಿದ, ತಲೆ ಬಾಗಿತು. ಪ್ರಮುಖರು ಹಿರಿಯರ ಕಡೆ ನೋಡಿ, ಈಗೇನು ಹೇಳುವಿರಿ ಎಂದರು. ಶಂಕರನಿಗೆ ಹಕ್ಕಿದೆ, ಪಾಲಿದೆ ಎಂದು ನಿನ್ನೆಯೇ ನಿರ್ಧರಿಸಲಾಗಿದೆ. ಸಂಪೂರ್ಣ ಹಕ್ಕು ಇಲ್ಲವೇ ಸರಿಪಾಲು. 2ರಲ್ಲಿ ಒಂದಕ್ಕೆ ಸಿರಿ ಒಪ್ಪಬೇಕು. ಹಿರಿಯ ಪಾಲವನೊಬ್ಬ ಹೇಳಿದ. ಇಬ್ಬರಿಗೂ ಹಕ್ಕಿರುವಾಗ ಒಪ್ಪತಪ್ಪವಾಗಿರುವುದು ಸರಿ. ಶಂಕರಾಳ್ವ ಇದಕ್ಕೆ ಒಪ್ಪಿದ್ದಾನೆ. ಸಿರಿಯೂ ಒಪ್ಪಬೇಕು. ತಪ್ಪಿದರೆ ಸರಿಪಾಲಿಗೊಪ್ಪಬೇಕು. ಒಬ್ಬ ಗುರಿಕಾರ ನುಡಿದ. ಮೀಸೆಯ ಮೇಲೆ ಶಂಕರನ ಕೈ ಹೋಯಿತು. ಸಿರಿ ಹೆಂಗಸು, ಒಳಹೊರ ಆಡಳಿತವನ್ನೊಬ್ಬಳೇ ನೋಡಿಕೊಂಡಿರಲಾರಳು. ಹಸುಳೆ ಕುಮಾರನಿಗೆ ಪಟ್ಟ ಕಟ್ಟುವುದು ಮುಂದಿನ ಮಾತು. ಶಂಕರನಿಗೆ ಪಟ್ಟ ಕಟ್ಟಬೇಕು. ಅವನು ಗುತ್ತಿನ ಬಂಟನಾಗಿ ಊರಿಗೆ ಬಾರಗನಾಗಬೇಕು. ಸಿರಿ ಒಳಗಿನ ರಕೋಲೆ ನೋಡಿಕೊಂಡಿರಬೇಕು. ಒಬ್ಬ ಬುದ್ಧಿವಂತನೆಂದ. ಶಂಕರ ಕೊನೆ ಮೀಸೆ ತಿರುವಿದ. ನೆಟ್ಟಗೆ ಕುಳಿತ. ಪ್ರಮುಖರು ಸಿರಿಯನ್ನು ನೋಡಿ, ಇನ್ನೇನು ಹೇಳುವೆ ಎಂದರು. ಪ್ರಮುಖರೇ, ಹಿರಿಯರೇ, ತಿಳಿದವರಿಗೆ ಹೆಚ್ಚು ಹೇಳಬೇಕಾಗಿಲ್ಲ. ಹೇಳಿದ್ದು ತಿಳಿಯದವರಿಗೆ ಹೇಳಿ ಫಲವಿಲ್ಲ. ನಾನು ಹೇಳಲೇನೂ ಉಳಿದಿಲ್ಲ ಎಂದು ಸಿರಿ ಸುಮ್ಮನಾದಳು.
ಕೂಟದ ಕಳದಲ್ಲಿ ಮಸಣ ಮೌನವಾಯಿತು. ಎಲ್ಲರೂ ಕಿವಿ ನಿಮಿರಿಸಿ ಕುಳಿತರು. ಪ್ರಮುಖರು ಸಭೆಯ ಮೌನ ಭೇದಿಸಿ ತೀರ್ಪಿತ್ತರು. ಶಂಕರಾಳ್ವನ ವಾದ, ಸಿರಿಯ ಹೇಳಿಕೆಯನ್ನು ಸಮಾಲೋಚಿಸಿ ನ್ಯಾಯಕೂಟದ ಹಿರಿಯರು ಸಮ್ಮತಿಸಿದಂತೆ ಶಂಕರಾಳ್ವನು ಸಿರಿಯು ಬದ್ಧರಾಗಿದ್ದಾರೆ. ಇಬ್ಬರು ಸತ್ಯನಾಪುರದಲ್ಲಿ ಒಪ್ಪತಪ್ಪವಾಗಿರಬೇಕು. ಶಂಕರಾಳ್ವನಿಗೆ ಸತ್ಯನಾಪುರದ ಅರಮನೆಯ ಪಟ್ಟ ಕಟ್ಟಬೇಕು. ಸತ್ಯನಾಪುರದ ಗುತ್ತಿನ ಬಂಟನಾಗಿ, ಊರಿನ ಬಾರಗನಾಗಿ ಹೊರಗಿನ ವ್ಯವಹಾರ ದಾನ ಧರ್ಮಗಳನ್ನು ಅವನು ನೋಡಿಕೊಂಡಿರಬೇಕು. ಸಿರಿ ಅರಮನೆಯೊಳಗಿದ್ದು ಒಳಗಿನ ರಕೋಲೆ ನೋಡಿಕೊಂಡು ಗೌಡಿ ಚಾಕರಿಯವರ ಮೇಲ್ವಿಚಾರ ಮಾಡಿಕೊಂಡಿರಬೇಕು. ಸಿರಿ ಕುಪಿತ ಫಣಿಯಂತಾದಳು. ಅಕರ್ಣಾಂತ ವಿಶ್ರಾಂತ ವಿಶಾಲ ನಯನಗಳು ಕ್ರೋಧ ವಿಸ್ಫಾರಿತವಾದವು. ಅದರಗಳು ತಿರಸ್ಕಾರ ಸ್ಫೂರಿತವಾಗಿ ಕಂಪಿಸಿದವು. ಕೂಟದವರನ್ನು ನಿಟ್ಟಿಸಿ ನುಡಿದಳು. ಪ್ರಮುಖರೇ, ಹಿರಿಯರೇ, ನಿಮ್ಮ ನ್ಯಾಯದ ಅರ್ಥವಾಯಿತು ನನಗೆ. ಶಂಕರನಿಗೆ ಹಕ್ಕು ಪಾಲಿಲ್ಲವೆಂದು ವಾದಿಸಿದವರು ಅವನ ಸಂಚಿಗೊಳಗಾದಿರಿ. ಇದೆ ಎಂದು ಮರುದಿನ ಹೇಳಿದಿರಿ. ನನ್ನನ್ನು ಕರೆಸಿದಿರಿ. ಬಲ್ಲವರಿಂದ ನನಗೆಲ್ಲಾ ತಿಳಿದಿದೆ. ಅವನು ಹಂಚಿದ ಲಂಚ ಪಡೆದು ನನ್ನನ್ನು ವಂಚಿಸಿದಿರಿ. ಅನ್ಯಾಯವನ್ನೇ ನ್ಯಾಯವೆಂದು ತೀರ್ಮಾನಿಸಿದಿರಿ. ತಪ್ಪನ್ನು ಒಪ್ಪೆಂದು ಒಪ್ಪಿ ಶಂಕರನ ಅಂಕೆಯಲ್ಲಿ ಅರಮನೆಯೊಳಗಿರಬೇಕಲ್ಲವೇ? ಒಪ್ಪತಪ್ಪವಾಗಿರಬೇಕಲ್ಲವೇ? ಇದು ಉಪ್ಪು ತಿನ್ನುವವರೊಪ್ಪುವ ನ್ಯಾಯವೇ? ಅಜ್ಜರು ಸತ್ಯ ಧರ್ಮದಿಂದ ಗಳಿಸಿ ಉಳಿಸಿ ಬೆಳೆಸಿದ ಆಸ್ತಿ, ಕಟ್ಟಿಸಿದ ಅರಮನೆ, ಸರ್ವ ಸಂಪತ್ತನ್ನು ಸೂಡದ ಕೃತಜ್ಞನಿಗೆ ಕೊಟ್ಟು ನನ್ನನ್ನು ನಿರ್ಗತಿಗಳನ್ನಾಗಿ ಮಾಡಿದಿರಿ. ಸತ್ಯನಾಪುರದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಅಜ್ಜರ ಅಂತ್ಯದೊಡನೆ ಅಳಿದು ಹೋಯಿತೆ? ಇರಲಿ, ಚಿಂತಿಲ್ಲ. ಸೂಡದ ಅಣ್ಣು ಶೆಟ್ಟಿಯ ಮಗ ಶಂಕರ ಸತ್ಯನಾಪುರದ ಅರಮನೆಯಲ್ಲಿ ಪಾಸಲ್ಲಿ ಮಲಗಲಿ, ಹಾಲು ಕುಡಿದುಕೊಂಡಿರಲಿ. ಪಟ್ಟದಲ್ಲಿ ಕುಳಿತು ಗುತ್ತಿಗೆ ಬಂಟನಾಗಿ ಊರಿಗೆ ಬಾರಗನಾಗಿರಲಿ. ಹೊಟ್ಟೆ ತುಂಬಾ ಉಂಡು ತಿಂದು ರಟ್ಟೆ ಬಲಿಸಿ ಗಟ್ಟಿಮುಟ್ಟಾಗಿ ಬಾಳಲಿ. ನಾನು ಹಕ್ಕಿಲ್ಲದೆ ದಿಕ್ಕಿಲ್ಲದೆ ದೇಶಾಂತರ ಹೋಗುತ್ತೇನೆ. ಪ್ರಮುಖರು ಸಿಟ್ಟಿಂದ ಸಿಡಿದು ನುಡಿಯುತ್ತಿದ್ದ ಸಿರಿಯನ್ನು ತಡೆದು, ಎಲ್ಲಿಗೆ ಹೋಗುವೆ ಸಿರಿಯೇ? ನೀನು ಹೆಂಗಸಾಗಿ ಏನು ಮಾಡಬಲ್ಲೆ ಎಂದು ಸಾಂತ್ವನಗೊಳಿಸಲೆತ್ನಿಸಿದರು. ಸಿರಿಯ ಸಿಟ್ಟು ಇನ್ನಷ್ಟೇರಿತು. ಕೆಂಡಕ್ಕೆ ಹಾರುವೆಯೋ ಹೊಂಡಕ್ಕೆ ಬೀಳುವೆಯೋ ಎಂದು ಕೇಳುವ ನಿಮಗೆ ಎಲ್ಲಿಗೆ ಹೋಗುವೆನೆಂದು ಕೇಳುವ ಹಕ್ಕೆಲ್ಲಿದೆ? ಹೆಂಗಸೆಂದು ಹಂಗಿಸುವುದೇಕೆ? ಹೆಂಗಸೇನು ಮಾಡಬಲ್ಲಳೆಂದು ತಿಳಿಯುವ ಕಾಲ ಬಂದೀತು. ಎಲ್ಲಿಗಾದರೂ ಹೋಗುತ್ತೇನೆ, ಏನಾದರೂ ಮಾಡುತ್ತೇನೆ. ಶೆಟ್ಟಿ ಬ್ರಾಹ್ಮಣರ ಅಂಗಳ ಮುಂಬಾಗಿಲು ಗುಡಿಸಿ ಗೌಡಿ ಚಾಕರಿ ಮಾಡಿಕೊಂಡಾದರೂ ಹೊಟ್ಟೆ ಹೊರೆದುಕೊಂಡಿರುತ್ತೇನೆ. ಹಾಳಾದವರಿಗೆ ತೆಂಕು ರಾಜ್ಯವಂತೆ, ಬಾಳುವವರಿಗೆ ಬಡಗು ರಾಜ್ಯವಂತೆ. ಇಲ್ಲಿಂದ ಹೋದವಳು ಇನ್ನು ಸತ್ಯನಾಪುರಕ್ಕೆ ಹಿಂದಿರುಗಲಾರೆ. ಹಾಲು ನೀರು ಮುಟ್ಟಲಾರೆ, ಕಾಲೂರಿ ನಿಲ್ಲಲಾರೆ, ತಿರುಗಿ ನಿಮ್ಮ ಮುಖ ನೋಡಲಾರೆ, ನನ್ನ ಸುಖ ದುಃಖ ಹೇಳಲಾರೆ. ಪ್ರಮುಖರೇ, ಹಿರಿಯರೇ, ಕೂಟದ ಕಳ ಬಿಡುತ್ತಿದ್ದೇನೆ. ಈಗಲೇ ಅರಮನೆಯನ್ನು ಬಿಟ್ಟು ಹೊರಡುತ್ತೇನೆ. ಅನ್ಯಾಯ ಮಾಡಿದಿರಿ. ನೀವು ನಿಮ್ಮೊಳಗೆ ಹೊಯ್ದಾಡಿ ಸಾಯುವಿರಿ. ಲಂಚ ಪಡೆದು ವಂಚಿಸಿದಿರಿ. ನಿಮ್ಮ ಮನೆ ಧನಸಹಿತ ದಹಿಸಿ ಹೋಗಲಿ. ಸತ್ಯ ನ್ಯಾಯವಿಲ್ಲದ ಈ ನ್ಯಾಯಕೂಟ ನಿಂತೇ ಹೋಗಲಿ ಎಂದು ಕೋಪತಾಪ ಸಂತಪ್ತಳಾಗಿ ಉಸುರಿ ಸಿರಿ ಕೂಟದ ಕಳದಿಂದ ಇಳಿದಳು. ಅವನತ ಮುಖಿಯಾಗಿ ಧಾರಾಕಾರವಾಗಿ ಕಂಬನಿ ಸುರಿಸುತ್ತಾ ಮುನ್ನಡೆದಳು. ಬಾಳೆ ಹಾಕುವ ಬಾಕಿಮಾರ ಕಟ್ಟಹುಣಿಗೆ ಬಂದಳು. ಅರಮನೆಯ ಅಂಗಳ ಹತ್ತಿದಳು. ಕೆಂದೆಂಗಿನ ಪದ್ಮಕಟ್ಟೆಯಲ್ಲಿ ಸೀರೆಯ ಸೆರಗನ್ನು ತಲೆಗೆ ಮುಸುಕು ಹಾಕಿಕೊಂಡು ಕುಳಿತಳು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.